ಸೊಸೆಗೆ ಎಣ್ಣೆ ಹೊಡೆಸಿ ಅವನ ಆಸೆ ತೀರಿಸಿಕೊಂಡ ಮಾವ. ಇವಳು ಮೋಹಿನಿ, ಇವನು ಅವಳ ಮಾವ ರಘುನಾಥ್. ಮೋಹಿನಿ ರಘುನಾಥ್ ಬಳಿ ಬಂದು ಮಾವ ಊಟ ರೆಡಿ ಇದೆ ಎಂದು ಹೇಳುತ್ತಾಳೆ. ಆಗ ರಘುನಾಥ್, ಬಾ ನೀನು ನನ್ನೊಡನೆ 2 ಪೆಗ್ ಡ್ರಿಂಕ್ಸ್ ಮಾಡು ಎಂದು ಹೇಳುತ್ತಾನೆ. ಆಗ ಮೋಹಿನಿ, ಇಲ್ಲ ಮಾವ, ನಿಮಗೆ ಗೊತ್ತಲ್ಲವಾ, ನಾನು ಕುಡಿಯುವುದು ನಿಮ್ಮ ಮಗ ರಾಕೇಶ್ಗೆ ಇಷ್ಟವಿಲ್ಲ, ನನಗೆ ಬೇಡ ಎಂದು ಹೇಳಿ ಹೋಗುತ್ತಿರುತ್ತಾಳೆ. ಆಗ ರಘುನಾಥ್ ಅವಳ ಕೈ ಹಿಡಿದು, ಸೊಸೆ, ಈ ಎಣ್ಣೆ ಬಾಟಲನ್ನು ನೋಡಿ ಹೇಗೆ ಹೋಗುತ್ತಿದ್ದೀಯಾ, ಪರವಾಗಿಲ್ಲ, ಇವತ್ತು ಒಂದು ದಿನ ನನ್ನೊಡನೆ ಡ್ರಿಂಕ್ಸ್ ಮಾಡು ಎಂದು ಹೇಳಿ ಅವಳನ್ನು ಕೂರಿಸಿ ಮೋಹಿನಿಗೆ ಡ್ರಿಂಕ್ಸ್ ಮಾಡಿಸುತ್ತಾನೆ. ಮೋಹಿನಿ ಚೆನ್ನಾಗಿ ಎಣ್ಣೆ ಹೊಡೆದು ಟೈಟ್ ಆಗುತ್ತಾಳೆ. ರಘುನಾಥ್ಗೆ ಮೋಹಿನಿಯ ಮೇಲೆ ಆಸೆ ಇರುತ್ತದೆ. ಮೋಹಿನಿ ತುಂಬ ಕುಡಿದು ಟೈಟ್ ಆಗಿ ರೂಮಿಗೆ ಹೋಗುತ್ತಾಳೆ. ನಶೆಯಲ್ಲಿದ್ದ ಮೋಹಿನಿ ರೂಮಿನ ಬಾಗಿಲು ಹಾಕದೆ ತನ್ನ ಸೀರೆಯನ್ನು ಬಿಚ್ಚುತ್ತಿರುತ್ತಾಳೆ. ಆಗ ಅವಳ ಹಿಂದೆಯೇ ರಘುನಾಥ್ ಬಂದು ಅವಳನ್ನು ತಬ್ಬಿಕೊಳ್ಳುತ್ತಾನೆ. ಆಗ ಮನೆಗೆ ರಾಕೇಶ್ ಆಫೀಸ್ನಿಂದ ಬರುತ್ತಾನೆ. ಈ ಕಡೆ ಮೋಹಿನಿ ರಾಕೇಶ್ ಎಂದುಕೊಂಡು, ನೀವು ಬಂದು ಬಿಟ್ರಾ ಎಂದು ಹೇಳುತ್ತಿರುತ್ತಾಳೆ. ಆದರೆ ರಘುನಾಥ್ ಅವಳ ಜೊತೆ ರೊಮ್ಯಾನ್ಸ್ ಶುರು ಮಾಡಿ ಬಿಟ್ಟಿರುತ್ತಾನೆ. ನಂತರ ರಾಕೇಶ್ ರೂಮಿಗೆ ಬರುತ್ತಾನೆ. ಇಬ್ಬರನ್ನು ನೋಡಿ ಶಾಕ್ ಆಗಿ, ಅಪ್ಪ ಎಂದು ರಘುನಾಥ್ನ ಎಳೆದು ಹಾಕುತ್ತಾನೆ. ಮೋಹಿನಿ ನಶೆಯಲ್ಲಿ ಇರುತ್ತಾಳೆ. ಆಗ ರಾಕೇಶ್, ಅಪ್ಪ ನೀವೇನು ಮಾಡುತ್ತಿದ್ದೀರಾ ನನ್ನ ಹೆಂಡತಿಯ ಜೊತೆ, ಇದಕ್ಕೇನಾ ನೀವು ಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದು ಎಂದು ಕೇಳುತ್ತಾನೆ. ಆಗ ಮೋಹಿನಿಗೆ ಎಚ್ಚರವಾಗಿ ತನ್ನ ಸೀರೆ ಸರಿ ಮಾಡಿಕೊಳ್ಳುತ್ತಾಳೆ. ಆಗ ರಾಕೇಶ್ ರಘುನಾಥ್ಗೆ ಏನಿದು ಎಂದು ಕೇಳುತ್ತಾನೆ. ಈಗ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಒಂದು ದಿನ ರಾಕೇಶ್ ತನ್ನ ತಂದೆ ರಘುನಾಥ್ನ ಊರಿಂದ ಕರೆದುಕೊಂಡು ಬರುತ್ತಾನೆ. ತನ್ನ ಪತ್ನಿ ಮೋಹಿನಿಯನ್ನು ಪರಿಚಯ ಮಾಡಿಸುತ್ತಾನೆ. ಆಗ ರಘುನಾಥ್, ನಾನು ಇನ್ನ ಮೇಲೆ ನಿಮ್ಮೊಂದಿಗೆ ಇರುತ್ತೇನೆ, ನನಗೂ ಊರಿನಲ್ಲಿ ಒಂಟಿಯಾಗಿ ಇರಲು ಆಗುವುದಿಲ್ಲ, ಅದಕ್ಕಾಗಿ ನನ್ನ ಎಲ್ಲ ಆಸ್ತಿಯನ್ನು ಮಾರಿ ನಿಮ್ಮ ಮನೆಯಲ್ಲಿ ಸೆಟಲ್ ಆಗುತ್ತೇನೆ ಎಂದು ಹೇಳುತ್ತಾನೆ. ಆಗ ರಾಕೇಶ್ ಮತ್ತು ಮೋಹಿನಿ ಇಬ್ಬರು ಖುಷಿಯಾಗುತ್ತಾರೆ. ರಾಕೇಶ್ ಅಪ್ಪನನ್ನು ಬನ್ನಿ ರೂಮಿಗೆ ಎಂದು ಕರೆದುಕೊಂಡು ಹೋಗುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮೋಹಿನಿ ಯೋಚನೆ ಮಾಡುತ್ತಾ ಇರುತ್ತಾಳೆ. ಅಲ್ಲಿಗೆ ರಾಕೇಶ್, ಯಾಕೆ, ಏನಾಯಿತು, ಏನು ಯೋಚಿಸುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಮೋಹಿನಿ, ನಿಮ್ಮ ತಂದೆ ಇನ್ನ ಮೇಲೆ ನಮ್ಮ ಜೊತೆಯಲ್ಲೇ ಇರುತ್ತೇನೆಂದು ಹೇಳುತ್ತಿದ್ದಾರೆ, ಆದರೆ ನಿನಗೆ ಗೊತ್ತಲ್ಲವಾ ನಮ್ಮ ಲೈಫ್ ಸ್ಟೈಲ್, ಅವರು ಅಡ್ಜಸ್ಟ್ ಆಗುವುದು ಕಷ್ಟವಾಗುತ್ತದೆ ಎಂದು ಹೇಳುತ್ತಾಳೆ. ಆಗ ರಾಕೇಶ್, ಸ್ವಲ್ಪ ದಿನ ಅಷ್ಟೇ, ಅಪ್ಪನಿಗೆ ನಾನು ಅರ್ಥ ಮಾಡಿಸುತ್ತೇನೆ ಎಂದು ಹೇಳುತ್ತಾನೆ. ಆಗ ಮೋಹಿನಿ, ಇವತ್ತು ರಾತ್ರಿ ನಮ್ಮ ಮನೆಯಲ್ಲಿ ಪಾರ್ಟಿ ಇದೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಬರುತ್ತಿದ್ದಾರೆ, ಅವರೆಲ್ಲ ಮನೆಯಲ್ಲಿ ಡ್ರಿಂಕ್ಸ್ ಮಾಡುವುದು ನಿಮ್ಮ ತಂದೆಗೆ ಇಷ್ಟವಾಗದಿದ್ದರೆ ಏನು ಮಾಡುವುದು ಎಂದು ಹೇಳುತ್ತಿರುತ್ತಾಳೆ. ಅಷ್ಟರಲ್ಲಿಗೆ ರಘುನಾಥ್ ಬರುತ್ತಾನೆ. ಪರವಾಗಿಲ್ಲ ಸೊಸೆ, ನನಗೇನು ಅಭ್ಯಂತರ ಇಲ್ಲ, ನನ್ನ ಮಗನ ಸ್ನೇಹಿತರನ್ನು ನಾನು ಭೇಟಿ ಮಾಡುತ್ತೇನೆ, ನೀವೆಲ್ಲ ಪಾರ್ಟಿ ಎಂಜಾಯ್ ಮಾಡಿ ಎಂದು ಹೇಳುತ್ತಾನೆ. ಅದರಂತೆ ರಾತ್ರಿ ರಾಕೇಶ್ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ಎಣ್ಣೆ ಹಾಕುತ್ತಾ ಡ್ಯಾನ್ಸ್ ಮಾಡುತ್ತಾ ಎಂಜಾಯ್ ಮಾಡುತ್ತಿರುತ್ತಾರೆ. ಅವರೊಡನೆ ರಘುನಾಥ್ ಕೂಡ ಡ್ರಿಂಕ್ಸ್ ಮಾಡುತ್ತಿರುತ್ತಾನೆ. ಆಗ ಅಲ್ಲಿಗೆ ಮೋಹಿನಿ ಬರುತ್ತಾಳೆ. ಆಗ ರಾಕೇಶ್ನ ಗೆಳತಿ ಮೋಹಿನಿಗೆ, ನೀನು ಡ್ರಿಂಕ್ಸ್ ಮಾಡುವುದಿಲ್ಲವಾ ಎಂದು ಕೇಳುತ್ತಾಳೆ. ಆಗ ಮೋಹಿನಿ, ನಿಮ್ಮ ಮಾವ ಇದ್ದಾರೆ, ಅವರ ಮುಂದೆ ನನಗೆ ಡ್ರಿಂಕ್ಸ್ ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಾಳೆ. ಅದನ್ನು ಕೇಳಿಸಿಕೊಂಡ ರಘುನಾಥ್, ಪರವಾಗಿಲ್ಲ ಸೊಸೆ, ನೀನು ಅವರೊಡನೆ ಡ್ರಿಂಕ್ಸ್ ಮಾಡು, ನಿನ್ನ ಅತ್ತೆ ಕೂಡ ನನ್ನೊಡನೆ ಡ್ರಿಂಕ್ಸ್ ಮಾಡುತ್ತಿದ್ದಳು, ನಾನೇನು ಹೊಂದಿಕೊಳ್ಳುವುದಿಲ್ಲ, ಹೋಗು ಎಂಜಾಯ್ ಮಾಡು ಎಂದು ಹೇಳುತ್ತಾನೆ. ಆಗ ಮೋಹಿನಿ ಡ್ರಿಂಕ್ಸ್ ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಾ ಚೆನ್ನಾಗಿ ಎಣ್ಣೆ ಹೊಡೆಯುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಮೋಹಿನಿ ರಾಕೇಶ್ ಫ್ರೆಂಡ್ ಸೂರಜ್ ಜೊತೆ ಹೊರಗಡೆ ರೊಮ್ಯಾನ್ಸ್ ಮಾಡುತ್ತಿರುತ್ತಾಳೆ. ಅದನ್ನು ರಘುನಾಥ್ ನೋಡಿಬಿಡುತ್ತಾನೆ. ಇಬ್ಬರು ರೊಮ್ಯಾನ್ಸ್ ಮಾಡುವಾಗ ಅದನ್ನು ರಘುನಾಥ್ ವಿಡಿಯೋ ಮಾಡಿಕೊಳ್ಳಲು ಶುರು ಮಾಡುತ್ತಾನೆ. ಆಗ ಸೂರಜ್, ನಿನಗೆ ನಶೆ ಹೆಚ್ಚಾಗಿದೆಯಾ ಎಂದು ಕೇಳುತ್ತಾನೆ. ಆಗ ಮೋಹಿನಿ, ನಾನು ಎಷ್ಟೇ ಕುಡಿದರೂ ನನಗೆ ನನ್ನ ಗಂಡ ಯಾರು ಅಂತ ಗೊತ್ತು ಎಂದು ಹೇಳುತ್ತಿರುತ್ತಾಳೆ. ಆಗ ಸೂರಜ್ ರಘುನಾಥ್ನ ನೋಡಿ ರೊಮ್ಯಾನ್ಸ್ ಮಾಡುವುದನ್ನು ನಿಲ್ಲಿಸಿಬಿಡುತ್ತಾನೆ. ನಿಮ್ಮ ಮಾವ ನಮ್ಮನ್ನು ನೋಡುತ್ತಿದ್ದಾರೆ ಎಂದು ಮೋಹಿನಿಗೆ ಹೇಳುತ್ತಾನೆ. ಆಗ ಮೋಹಿನಿ ನಶೆ ಹೆಚ್ಚಾದ ಹಾಗೆ ನಾಟಕ ಮಾಡುತ್ತಾ ಸೂರಜ್ನ ಹಿಡಿದುಕೊಂಡು, ರಾಕೇಶ್ ನನ್ನನ್ನು ತಬ್ಬಿಕೊಳ್ಳಿ ಎಂದು ಹೇಳುತ್ತಿರುತ್ತಾಳೆ. ಅಷ್ಟರಲ್ಲಿಗೆ ರಾಕೇಶ್ ಅಲ್ಲಿಗೆ ಬರುತ್ತಾನೆ. ಮೋಹಿನಿಯನ್ನು ನೋಡಿ, ನಿನಗೆ ಕುಡಿದು ಹೆಚ್ಚಾಗಿದೆ, ನಾನು ನಿನ್ನ ಗಂಡ ರಾಕೇಶ್, ಅದು ಸೂರಜ್ ಎಂದು ಹೇಳಿ ಮೋಹಿನಿಯನ್ನು ಅಲ್ಲಿಂದ ಕರೆದುಕೊಂಡು ಹೋಗುತ್ತಾನೆ. ಈಗ ಕತೆ ವಾಸ್ತವಕ್ಕೆ ಬರುತ್ತದೆ. ಅದರ ಲಾಭವನ್ನು ಪಡೆದ ರಘುನಾಥ್ ಮೋಹಿನಿಗೆ ಚೆನ್ನಾಗಿ ಕುಡಿಸಿ ಅವಳ ಜೊತೆ ರೊಮ್ಯಾನ್ಸ್ ಶುರು ಹಚ್ಚಿಕೊಂಡಿರುತ್ತಾನೆ. ಅದನ್ನು ತಡೆದು ರಾಕೇಶ್ ಅಪ್ಪನಿಗೆ ಚೆನ್ನಾಗಿ ಬೈಯುತ್ತಾನೆ. ಆಗ ಮೋಹಿನಿ, ನಾನು ಕುಡಿದರೆ ನನ್ನನ್ನೇ ನಾನು ಮರೆಯುತ್ತೇನೆ, ಹಾಗಾಗಿ ಮಾವ ನನ್ನನ್ನು ಉಪಯೋಗಿಸಿಕೊಂಡಿದ್ದಾರೆ ಎಂದು ಗಂಡನ ಹತ್ತಿರ ಹೇಳಿಕೊಂಡು ಕಣ್ಣೀರು ಹಾಕುತ್ತಾಳೆ. ಅದರಿಂದ ಸಿಟ್ಟಾದ ರಾಕೇಶ್, ಅಪ್ಪ ನೀವು ಮನೆ ಬಿಟ್ಟು ಊರಿಗೆ ವಾಪಸ್ ಹೋಗಿಬಿಡಿ ಎಂದು ಹೇಳುತ್ತಾನೆ. ಆಗ ರಘುನಾಥ್, ಇನ್ನು 2 ದಿನ ನಾನೇ ಮನೆ ಬಿಟ್ಟು ಹೋಗುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾನೆ. ಮರುದಿನ ರಘುನಾಥ್ ಸತ್ತು ಬಿದ್ದಿರುತ್ತಾನೆ. ಆಗ ರಾಕೇಶ್, ಅಪ್ಪ ಏನಾಯಿತು ಎಂದು ಗೋಳಾಡುತ್ತಾ ಇರುತ್ತಾನೆ. ಅಲ್ಲಿಗೆ ಪೊಲೀಸರು ಬರುತ್ತಾರೆ. ಆಗ ಪೊಲೀಸರು, ಯಾರು ನಮಗೆ ಕಾಲ್ ಮಾಡಿದ್ದು ಎಂದು ಕೇಳುತ್ತಾರೆ. ಆಗ ರಾಕೇಶ್, ನಾನೇ ನಿಮಗೆ ಕಾಲ್ ಮಾಡಿದ್ದು ಎಂದು ಹೇಳುತ್ತಾನೆ. ನಂತರ ಪೊಲೀಸರು ವಿಚಾರಣೆ ಶುರು ಮಾಡುತ್ತಾರೆ. ಆಗ ರಘುನಾಥ್ನ ಜೇಬಿನಲ್ಲಿ ಒಂದು ಫೋನ್ ಸಿಗುತ್ತದೆ. ಅದರಲ್ಲಿ ರಘುನಾಥ್ ವಿಡಿಯೋ ಮಾಡಿಕೊಂಡಿದ್ದ ಮೋಹಿನಿ ಮತ್ತು ಸೂರಜ್ನ ರೊಮ್ಯಾನ್ಸ್ ವಿಡಿಯೋ ಇರುತ್ತದೆ. ಅದನ್ನು ಪೊಲೀಸರು ರಾಕೇಶ್ಗೆ ತೋರಿಸಿ ಯಾರಿದು ಎಂದು ಕೇಳುತ್ತಾರೆ. ಇವನು ನನ್ನ ಗೆಳೆಯ ಸೂರಜ್ ಎಂದು ಹೇಳುತ್ತಾನೆ. ಅದರಲ್ಲಿ ಮೋಹಿನಿ ಮಾತನಾಡಿದ್ದು ರೆಕಾರ್ಡ್ ಆಗಿರುತ್ತದೆ. ಅದನ್ನು ನೋಡಿ ರಾಕೇಶ್ಗೆ ಶಾಕ್ ಆಗುತ್ತದೆ.
ಆಗ ಪೊಲೀಸರು ನಿಮ್ಮ ಅಪ್ಪನನ್ನು ಕೊಲೆ ಮಾಡಲಾಗಿದೆ, ಅದು ಬೇರೆ ಯಾರೂ ಅಲ್ಲ ನಿನ್ನ ಹೆಂಡತಿ ಮೋಹಿನಿಯೇ ಎಂದು ಹೇಳುತ್ತಾರೆ. ಅದನ್ನು ಕೇಳಿ ಮೋಹಿನಿಗೆ ಶಾಕ್ ಆಗುತ್ತದೆ. ಆಗ ಪೊಲೀಸರು ಈಗ ನಿಜ ಹೇಳು, ಏಕೆ ನಿಮ್ಮ ಮಾವನನ್ನು ಕೊಲೆ ಮಾಡಿದ್ದೀಯಾ ಎಂದು ಕೇಳುತ್ತಾರೆ. ಆಗ ಮೋಹಿನಿ, ನನಗೂ ಸೂರಜ್ಗೂ ಮೊದಲಿನಿಂದಲೂ ಅಫೇರ್ ಇತ್ತು. ಮದುವೆಯ ನಂತರವೂ ನಾನು ಸೂರಜ್ ಜೊತೆ ಅಫೇರ್ ಮುಂದುವರಿಸಿದೆ. ಆದರೆ ಒಂದು ದಿನ ನಮ್ಮ ಮಾವ ನಮ್ಮ ಮನೆಯಲ್ಲೇ ಸೆಟಲ್ ಆಗಲು ಬಂದು ಬಿಟ್ಟರು. ನಾನೇನು ಮಾಡಲಿ ಎಂದು ಯೋಚಿಸಲು ಶುರು ಮಾಡಿದೆ. ಮೊದಲಿಂದಲೂ ರಾಕೇಶ್ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುತ್ತಿದ್ದ. ಅದನ್ನು ಉಪಯೋಗಿಸಿಕೊಂಡೆ. ನಾನು ಕುಡಿಯಲು ಶುರು ಮಾಡಿದೆ. ನಾನು ಹೆಚ್ಚು ಕುಡಿದು ನಶೆ ಬಂದ ಹಾಗೆ ನಾಟಕ ಮಾಡಿ ಸೂರಜ್ ಜೊತೆ ರೊಮ್ಯಾನ್ಸ್ ಮಾಡುವ ಪ್ಲಾನ್ ಮಾಡಿದೆ. ಒಂದು ದಿನ ನಾನು ಸೂರಜ್ ಮಾತನಾಡಿಕೊಂಡಿದ್ದನ್ನು ನಮ್ಮ ಮಾವ ವಿಡಿಯೋ ರೆಕಾರ್ಡ್ ಮಾಡಿದರು ಎಂದು ನಡೆದ ಘಟನೆಯನ್ನು ಹೇಳಲು ಶುರು ಮಾಡುತ್ತಾಳೆ. ರಘುನಾಥ್ ಆ ವಿಡಿಯೋವನ್ನು ಮೋಹಿನಿಗೆ ತೋರಿಸಿ, ನೀನು ಮತ್ತು ಸೂರಜ್ ಮಾತನಾಡಿದ್ದು ನಾನು ಕೇಳಿಸಿಕೊಂಡಿದ್ದೇನೆ. ಸುಮ್ಮನೆ ನೀನು ನನ್ನ ಬಳಿ ನಾಟಕ ಮಾಡಬೇಡ. ನಿನಗೂ ಅವನಿಗೂ ಸಂಬಂಧ ಇರುವುದು ನನಗೆ ಗೊತ್ತು. ನೀನು ನನಗೂ ಸ್ವರ್ಗ ಸುಖ ತೋರಿಸು. ಇಲ್ಲದಿದ್ದರೆ ಈ ವಿಡಿಯೋವನ್ನು ರಾಕೇಶ್ಗೆ ತೋರಿಸಿ ನಿನ್ನನ್ನು ಈ ಮನೆಯಿಂದ ಹೊರಗೆ ಹಾಕಿಸುತ್ತೇನೆ ಎಂದು ಬ್ಲ್ಯಾಕ್ ಮೇಲ್ ಮಾಡುತ್ತಾನೆ. ಆಗ ತುಂಬ ಸಮಯ ಯೋಚಿಸಿದ ಮೋಹಿನಿ ರಘುನಾಥ್ನ ಕೊಲ್ಲುವ ಪ್ಲಾನ್ ಮಾಡುತ್ತಾಳೆ. ನಂತರ ಮೋಹಿನಿ ಡ್ರಿಂಕ್ಸ್ಗೆ ವಿಷ ಹಾಕಿ ರೆಡಿ ಮಾಡಿಕೊಳ್ಳುತ್ತಾಳೆ. ಆಗ ರಘುನಾಥ್ ಅಲ್ಲಿಗೆ ಬರುತ್ತಾನೆ. ಆಗ ಮೋಹಿನಿ ಆ ಡ್ರಿಂಕ್ಸನ್ನು ರಘುನಾಥ್ಗೆ ಕೊಟ್ಟು, ನೀವು ಇದನ್ನು ಕುಡಿಯಿರಿ, ಇಬ್ಬರು ರೊಮ್ಯಾನ್ಸ್ ಶುರು ಮಾಡೋಣ ಎಂದು ಹೇಳುತ್ತಾಳೆ. ಅವಳ ಮಾತು ನಂಬಿದ ರಘುನಾಥ್ ಡ್ರಿಂಕ್ಸ್ ಕುಡಿಯುತ್ತಾನೆ. ಇಬ್ಬರು ಅಲ್ಲೇ ರೊಮ್ಯಾನ್ಸ್ ಶುರು ಮಾಡುತ್ತಾರೆ. ಆಗ ರಘುನಾಥ್ಗೆ ಎದೆ ಉರಿ ಶುರುವಾಗಿ ಅಲ್ಲೇ ಉಸಿರುಗಟ್ಟಿ ಸಾಯುತ್ತಾನೆ. ಈ ಎಲ್ಲ ವಿಷಯವನ್ನು ಮೋಹಿನಿ ಪೊಲೀಸರ ಮುಂದೆ ಹೇಳಿ ಸತ್ಯ ಒಪ್ಪಿಕೊಳ್ಳುತ್ತಾಳೆ. ಆಗ ಪೊಲೀಸರು ಮೋಹಿನಿಯನ್ನು ಅರೆಸ್ಟ್ ಮಾಡಿಕೊಂಡು ಹೋಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಸಾವಧಾನ್ ಕ್ರೈಮ್ಸೆ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಶರಾಬಿ ಬಹು ಎಂದು ಹುಡುಕಿ ನೋಡಬಹುದು.